ನಮಸ್ಕಾರ. ನನ್ನ ಹೆಸರು ಎಲ್.ಎನ್. ಮೂರ್ತಿ ಅಂತೇಳಿ. ನಾನು ಒಂದು 40 ವರ್ಷಗಳ ಕಾಲ ಪೊಲೀಸ್ ಇಲಾಖೆ ಫೋರೆನ್ಸಿಕ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿ ಇವಾಗ ಒಂದು 8 ವರ್ಷ ಆಯ್ತು ರಿಟೈರ್ಡ್ ಆಗಿ. ಆದ್ರೆ ನಮ್ಮ ಜೀವನ ಪೂರ್ತಿ ಫೋಟೋಗ್ರಫಿನೇ. ನನಗೆ ನನ್ನ ಪ್ರೊಫೆಷನ್ ಅಲ್ಲಿ ಬಹಳನೇ ನೆಮ್ಮದಿ ಇದೆ. ನಿಜವಾಗೂ ಯಾರೇ ಶ್ರೀಮಂತರೇ ಆಗ್ಲಿ, ಯಾರೇ ಆಗ್ಲಿ, ನಿಮ್ಮ ಹತ್ರ ಅನುಕೂಲವಾಗಿ ಹಣ ಇದೆ, ಅನುಕೂಲವಾಗಿದ್ದೀವಿ ಅಂದ್ರೆ ಎಲ್ಲರೂ ಫೋಟೋಗ್ರಫಿ ಕಲ್ತ್ಕೊಳ್ಳಿ. ಆ ಖುಷಿನೇ ಬೇರೆ. ತುಂಬಾನೇ ಸಮಾಧಾನ ಇದೆ. ನೀವು ಇಡೀ ಪ್ರಪಂಚ ಸುತ್ತಿ ಮತ್ತೆ ಒಳ್ಳೆ ಫೋಟೋಗ್ರಾಫ್ಸ್ ಮಾಡಿ ಆ ಫೋಟೋಗ್ರಾಫ್ಸ್ ನ ನೀವೇ ಪ್ರಿಂಟ್ ಹಾಕಿ ಒಂದ್ಸಲ ನೋಡಿ, ಅದ್ರಲ್ಲಿ ಸಿಗೋ ಆನಂದ ಇನ್ನೆಲ್ಲೂ ಸಿಗಲ್ಲ. ದಯವಿಟ್ಟು ಎಲ್ಲಾರು ಫೋಟೋಗ್ರಫಿನಲ್ಲಿ ತುಂಬಾನೇ ಎಂಜಾಯ್ ಮಾಡಿ. ಆದ್ರೆ ಅದಕ್ ಮೊದಲು ನಾನೊಂದು ನನ್ನ ಈ ಇಡೀ ಜೀವಮಾನದಲ್ಲೇನೆ ನಾನು ನನ್ನ ಕೈನಲ್ಲ ಆದಷ್ಟು ಕ್ಯಾಮ್ರಾಗಳನ್ನ ನಾನೆಲ್ಲ ಸಂಗ್ರಹ ಮಾಡಿದ್ದೀನಿ. ಅದನ್ನ ನಾನು ಒಂದೊಂದೇ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದಾಗಿ ಇದು ಇಟ್ ಈಸ್ ಕಾಲ್ಡ್, ಇದನ್ನ ನಾವು ಫಿಲಿಂ ಕ್ಯಾರಿಯರ್ ಅಂತ ಹೇಳ್ತೀವಿ. ಫಿಲಿಂ ಕ್ಯಾರಿಯರ್ ಅಂದ್ರೆ ಮೊದಲಿಗೆ ಈ ಸೈಜ್ ನೆಗೆಟಿವ್ ಬರೋದು. ಇಟ್ ಈಸ್ ಕಾಲ್ಡ್ ಕಟ್ ಫಿಲಿಂ ಅಂತೇಳಿ. ಕಟ್ ಫಿಲಿಂ ನಲ್ಲಿ ನಾವು ನೆಗೆಟಿವ್ ನ ಫಿಲಿಂ ನ ಇದ್ರೊಳಗಡೆ ಇಡ್ಬೇಕಾಗಿತ್ತು. ಇಟ್ಟು ಮತ್ತೆ ಇದನ್ನ ನಾನು ಕ್ಲೋಸ್ ಮಾಡ್ಬೇಕಾಗಿತ್ತು. ಕ್ಲೋಸ್ ಮಾಡಿ ಇದನ್ನ ಕ್ಯಾಮ್ರಾ ಫಿಕ್ಸ್ ಆದ್ಮೇಲೆ ಮತ್ತೆ ಇದನ್ನ ಓಪನ್ ಮಾಡಿ ನಾನು ಈ ಮುಂದ್ಗಡೆಯಿಂದ ಲೆನ್ಸ್ ಓಪನ್ ಮಾಡಿದಾಗ ಇದು ಎಕ್ಸ್ಪೋಸ್ ಆಯ್ತಾ ಇತ್ತು. ಎಕ್ಸ್ಪೋಸ್ ಆದ್ಮೇಲೆ ಮತ್ತೆ ನಾನು ಇದನ್ನು ಕ್ಲೋಸ್ ಮಾಡಿ ಇದನ್ನ ಡಾರ್ಕ್ ರೂಮ್ ನಲ್ಲಿ ಓಪನ್ ಮಾಡಿ ಮತ್ತೆ ಅದನ್ನ ಪ್ರೋಸೆಸ್ ಮಾಡ್ಬೇಕಾಗಿತ್ತು. ಇದು ಆಗಿನ ಕಾಲದ ವ್ಯವಸ್ಥೆ ಈ ತರ ಇತ್ತು ಫೋಟೋಗ್ರಫಿನಲ್ಲಿ. ಇದು ಆದ್ರೆ ನನಗೇನಂದ್ರೆ ಇದರಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಡೇಟ್ ಇದೆ ಇಲ್ಲಿ. ಇದೇನಾಗಿದೆ, ಜುಲೈ 19, 1890 ಅಂತ ಹೇಳಿದೆ. ಇದರಲ್ಲಿ ಅಥೆಂಟಿಕ್ ಡೇಟ್ ಇದೆ. ಆದ್ರಿಂದ ನನಗೆ ಇದೊಂದು ಕನ್ಫರ್ಮ್ ಆಯ್ತು. ಅಲ್ಲಿಗೆ ನಾವು 135 ವರ್ಷದ ಹಿಂದಿಂದನೇ ಫೋಟೋಗ್ರಫಿ ಎಲ್ಲ ಇತ್ತು ಅಂತ ಹೇಳಿದೆ. ಆದ್ರೆ ಇದನ್ನ ನಾವು 5/7 ಸೈಜ್ ನೆಗೆಟಿವ್ ಕ್ಯಾರಿಯರ್ ಅಂತ ಹೇಳ್ಬೋದು. ಆದ್ರೆ ಇದನ್ನ ನೆಗೆಟಿವ್ ನಾವು ಇದನ್ನ ತೆಗೆದು ಇದನ್ನ ಮತ್ತೆ ಪ್ರಿಂಟ್ ಮಾಡ್ಬೇಕು ಅಂದ್ರೆ, ಇವಾಗ ನಾನು ಯಾವ್ದಾದ್ರು ಒಂದು ಪಾಸ್ಪೋರ್ಟ್ ಫೋಟೋ ತೆಗೆದು ನಾನು ಪ್ರಿಂಟ್ ಮಾಡ್ಬೇಕು ಅಂದ್ರೆ ಇದು ತುಂಬಾ ದೊಡ್ಡ ಸೈಜ್ ಆಯ್ತು. ಇದರ ಇಷ್ಟೊಂದು ದೊಡ್ಡ ನೆಗೆಟಿವ್ ಅವಶ್ಯಕತೆ ಇರ್ಲಿಲ್ಲ. ತುಂಬಾ ದೊಡ್ಡದು ಒಂದು 500-600 ಜನ ಇರೋ ಗ್ರೂಪ್ ಫೋಟೋ ತೆಗಿಬೇಕಾದ್ರೆ ಈ ಸೈಜ್ ನೆಗೆಟಿವ್ ಬೇಕಾಗಿತ್ತು. ಆದ್ರೆ ಒಂದು ಪಾಸ್ಪೋರ್ಟ್ಗೆ ಈ ನೆಗೆಟಿವ್ ಅವಶ್ಯಕತೆ ಇರ್ಲಿಲ್ಲ. ಅದಕ್ಕೆ ಇನ್ನೇನ್ ಮಾಡಿದ್ರು, ಕಾಲಕ್ರಮೇಣ ಏನ್ ಮಾಡಿದ್ರು, ಇದನ್ನ ನಾನು ಸಣ್ಣ ಸೈಜ್ ಮಾಡಬೇಕು ಅಂತ ಹೇಳಿದ್ದೆ. ಇದರಲ್ಲಿ 4/6 ಅಂತ ಹೇಳಿದ್ದೆ, ಮತ್ತೆ ಪೋಸ್ಟ್ ಕಾರ್ಡ್ ಸೈಜು, ಮತ್ತೆ 2B ಸೈಜು, ಅದೇ ತರನೇ 120 ಸೈಜು, ಈ ತರ ಡಿಫ್ರೆಂಟ್ ಸೈಜ್ ನ ನೆಗೆಟಿವ್ಸ್ ರೆಡ್ಯೂಸ್ ಮಾಡ್ಕೊಂಡು ಬಂದು ಇವಾಗ ತುಂಬಾ ಪಾಪ್ಯುಲರ್ ಆಗಿದ್ದು 35mm ಫಿಲಿಂ ಅಂತ ಹೇಳಿದ್ದೆ. ಇವತ್ಗುನು ಇದೇನೇನೇನೆ ಫಾರ್ಮೆಟ್ ಸೈಜ್ ಇದೇನೆ ಇರೋದು. ಇವಾಗ ನಮ್ದು ಯಾವುದೇ ಕ್ಯಾಮ್ರಾ ಆಗ್ಲಿ, ಇವಾಗ ವಿಡಿಯೋ ಕ್ಯಾಮ್ರಾನೇ ಆಗ್ಲಿ, ಸ್ಟಿಲ್ ಕ್ಯಾಮ್ರಾನೇ ಆಗ್ಲಿ, ಎಲ್ಲಾನು ಮ್ಯಾಕ್ಸಿಮಮ್ ಫಾರ್ಮೆಟ್ ಅಂದ್ರೆ ಇವಾಗ 35mm ಬಂದು ನಿಂತ್ಕೊಂಡಿದೆ. ಇದೇನೇನೇನೆ ಲಾರ್ಜ್ ಫಾರ್ಮೆಟ್. ಮತ್ತೆ ಇನ್ನು ಸಣ್ಣ ಇವಾಗ ಮೊಬೈಲ್ ಅಲ್ಲಿ ಬರುತ್ತೆ. ಮೊಬೈಲ್ ಅಲ್ಲಿ ಬಂದ್ರೆ ನನ್ಗನ್ಸುತ್ತೆ ಮೊಬೈಲ್ ಸೆನ್ಸರ್ ಎಲ್ಲಾನು 5 to 8mm ಸೆನ್ಸಾರ್ ಇರುತ್ತೆ. ಆದ್ರಿಂದಾನೇ ಮೊಬೈಲ್ ಅಲ್ಲಿ ಅಷ್ಟೊಂದು ಕ್ವಾಲಿಟಿ ಬರೋದಿಲ್ಲ. ಆದ್ರೆ ಇವಾಗ ನಾವ್ ಏನ್ ರೆಗ್ಯುಲರ್ 35mm ಯೂಸ್ ಮಾಡ್ತಾ ಇದ್ದೀವಿ, ಅದರಲ್ಲೂ DX ಅಂತ ಹೇಳಿದೆ. DX ಅಂದ್ರೆ ಅದರಲ್ಲಿ ಅರ್ಧ 24mm ಬರುತ್ತೆ. ಇವಾಗ ಇದು ನನಗೆ ಹೆಚ್ಚು ಕಡಿಮೆ ನನ್ಗನ್ಸುತ್ತೆ ಇದು 1000 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರ್ಬೇಕು. 1000ಕ್ಕಿಂತ ಜಾಸ್ತಿನೇ ಅನ್ಸುತ್ತೆ. ತುಂಬಾ ದೊಡ್ಡ ಹೈಯೆಸ್ಟ್ ಮೆಗಾಪಿಕ್ಸೆಲ್. ಇವಾಗ ಅಲ್ಲಿಂದ ಬಂದು ನಾವು ಇಲ್ಲಿಗೆ ಇವಾಗ ಸ್ಮಾಲ್ ಸೈಜ್ ಬಂದು ನಿಂತ್ಕೊಂಡಿದೀವಿ. ಎಷ್ಟು ಸೈನ್ಸ್ ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ರೆ ಈ ಫಾರ್ಮೆಟ್ ಸೈಜ್ ನಲ್ಲೇನೆ ಅರ್ಥ ಆಗುತ್ತೆ. ಅದೇ ತರನೇ ನಾನು ನಿಮಗೆ ಇದು ಇಡೀ ಪ್ರಪಂಚದಲ್ಲಿ ಎಷ್ಟು ತರ ಫಿಲಿಮ್ಸ್ ಇದೆಯೋ ಎಲ್ಲಾ ಫಿಲಿಂ ಕಾರ್ಟ್ರೇಜಸ್ ಇಲ್ಲಿ ನಾನು ಇದನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಒಂದು 35 ದೇಶದ ಒಂದು 40 ಹೆಸರಿರೋ ಅಂತ ಕಾರ್ಟ್ರೇಜಸ್ ಇದೆ. ಅದೇ ತರನೇ ನಾನು ಕ್ಯಾಮ್ರಾಗ್ ಬರ್ತೀನಿ. ಇದು ಕೊಡಕ್ ಕ್ಯಾಮ್ರಾ. ಇದಕ್ಕೂ ಒಂದು ಏನಿಲ್ಲ ಅಂದ್ರೂ ಒಂದು 100 ವರ್ಷದ ಮೇಲೆ ಆಗಿದೆ. ಇದು ನನ್ನ ಫ್ರೆಂಡ್ ಒಬ್ರಿದ್ದಾರೆ, H. ರಮೇಶ್ ಅಂತ ಹೇಳಿದ್ದೆ. ಅವರ ಫಾದರ್ ಇಂಜಿನಿಯರ್ ಆಗಿದ್ರು. ಅವಾಗ ಮದ್ರಾಸ್ ಗವರ್ಮೆಂಟ್ ನಲ್ಲಿ ದೊಡ್ಡ ಇಂಜಿನಿಯರು. ಅವರು ಈ ಕ್ಯಾಮ್ರಾ ಉಪಯೋಗಿಸ್ತಾ ಇದ್ದಿದ್ದು.
ಅವರು ಮೂರ್ತಿ ನಿಮ್ಮ ಹತ್ರ ಕಲೆಕ್ಷನ್ ಇದೆ, ಇದನ್ನ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ನನ್ನ ಫ್ರೆಂಡ್ ಫಾದರ್ ಉಪಯೋಗಿಸ್ತಾ ಇದ್ದಿದ್ದ ಕ್ಯಾಮ್ರಾ ಇದು. ಇದನ್ನ ನಾನು ತುಂಬಾನೇ ಜೋಪಾನವಾಗಿ ಯಾವಾಗೂ ಇದನ್ನ ನಾನು ತುಂಬಾ ಕವರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲಾನು ಒಂಥರ ರಬ್ಬರ್ ಮತ್ತೆ ಬಟ್ಟೆಯಿಂದ ಮಾಡೋದು, ಬೆಲೋಸ್ ಅಂತ ಹೇಳ್ತೀವಿ ಇದಕ್ಕೆ. ಈ ಬೆಲೋಸ್ ಬಂದಿದ್ದೆ ಬೇರೆ, ಸಾಮಾನ್ಯವಾಗಿ ಬೇರೆ ಕಡೆ ಆಗಿದ್ರೆ ಇಷ್ಟು ಸಲ ನಾವು ಉಪಯೋಗಿಸಿದ್ಮೇಲೆ ಒಡೆದೋಗ್ಬೇಕಾಗಿತ್ತು. ಆದ್ರೆ ಇದು 100 ವರ್ಷ ಆದ್ರೂ ಇನ್ನೂ ಶಾಶ್ವತವಾಗಿ ಇದೆ. ಇದರಲ್ಲಿ ಲೈಟ್ ಲೀಕ್ ಆಗ್ಬಾರ್ದು. ಲೀಕ್ ಆಗದೆ ಡೈರೆಕ್ಟ್ ಆಗಿ ನಾವು ಹಿಂದ್ಗಡೆ ಫಿಲಿಮ್ ನೋಡಿ, ಈ ಸೈಜ್ ಫಿಲಿಂ ಬರ್ತಾ ಇತ್ತು. ಅವಾಗ ನಾನು ನಿಮ್ಗೇನ್ ಇದು ದೊಡ್ಡ ಸೈಜ್ ತೋರಿಸ್ದೆ, ಅದನ್ನ ರೆಡ್ಯೂಸ್ ಮಾಡಿ ಈ ಸೈಜಿಗೆ ತಗೊಂಡ್ ಬಂದ್ರು. ಫಿಲಿಂ ಸೈಜ್ ಇದು, ಇದ್ರ ಹಿಂದ್ಗಡೆ ಏನ್ ಬರುತ್ತೋ ಅದೇ ಫಿಲಿಂ ಸೈಜ್. ಇದರಿಂದ ಇದಕ್ಕೆ ರೆಡ್ಯೂಸ್ ಆಗಿ ಬಂತು, ರೆಡ್ಯೂಸ್ ಆಗಿ ಈ ಸೈಜಿಗೆ ಬಂತು. ಇದೂನು ದೊಡ್ಡದಾಯ್ತು ಅಂತ ಹೇಳಿದೆ. ಮತ್ತೆ ಇದು ನಾವು ಕ್ಲಿಕ್ 1, ಕ್ಲಿಕ್ 2, ಕ್ಲಿಕ್ 3 ಅಂತ ಹೇಳಿದೆ, ಕ್ಲಿಕ್ 4 ಅಂತ ಹೇಳಿದೆ. 4-5 ಮಾಡ್ಲಿದೆ. ಅದು ಬರೋದಕ್ಕೆ ಮೊದಲು ಇದೂನು ಆಗ್ಫಾ ಅಂತ ಹೇಳಿದ್ದೆ. ಆಗ್ಫಾ ಇದು ಕ್ಲಿಕ್ ಕೆ ಅಂತ ಹೇಳಿದ್ದೆ. ಆಮೇಲೆ ನಮ್ಗೆ ಕ್ಲಿಕ್ ಕ್ಯಾಮ್ರಾ ಕ್ಲಿಕ್ 1, 2, 3 ಅಂತ ಹೇಳಿ ಬಂದಿದ್ದೆ. ಇದೂನು 120 ಕ್ಯಾಮ್ರಾನೇನೆ. ಇದು ಆದ್ಮೇಲೆ ತಿರ್ಗಾ ಇದನ್ನ ಏನ್ ಮಾಡಿದ್ರು, ಮಾಡಿಫೈ ಮಾಡಿದ್ದೆ. ಇದನ್ನ ಐಸೋಲಿ ಅಂತ ಹೇಳಿದ್ದೆ. ಇದರಲ್ಲೂ ಐಸೋಲಿ 1, 2, 3, 4 ಅಂತ ಹೇಳಿದೆ. 4-5 ಮಾಡ್ಲಿದೆ. ಅದೇ ಸೇಮ್ ಇವಾಗ ಇದು ಪೋಸ್ಟ್ ಕಾರ್ಡ್ ಸೈಜ್ ಇದ್ದಿದ್ದು ಫಿಲಿಂ ಬಂದಿದ್ದೆ. ಇದು 6x6 ಇಂಚಿಗೆ ಬಂತು. ಅದರಿಂದ ಇದು ಬಂದಿದ್ದೆ. ಇದು ಇನ್ನೂ 6x4.5 ಸೈಜ್ಗೆ ಬಂತು. ಇದರಲ್ಲಿ 120 ಫಿಲಿಂ ಹಾಕಿದ್ರೆ ನಾವು 16 ಫೋಟೋ ತೆಗಿಬೇಕಾಗಿತ್ತು. ಅದೇ ತರನೇ ಇವರು ಸಣ್ಣ ಸಣ್ಣ ಮಾಡ್ಕೊಂಡು ಬಂದು ರೆಡ್ಯೂಸ್ ಮಾಡಿ ಇದನ್ನ 16mm ಬಂದ್ರು. ಇದೂನು ಸೇಮ್ ಫಿಲಿಂ ಹಾಕಿ ತೆಗಿಯೋದೇನೆ. ಇದನ್ನೆಲ್ಲ ಸೈಜ್ ರೆಡ್ಯೂಸ್ ಮಾಡ್ಕೊಂಡು ಬಂದು ಇವನ್ ಹೆಚ್ಚಿಗೆ ಫೋಟೋ ತೆಗಿಯೋ ತರ ಇಂಪ್ರೂವ್ ಮಾಡ್ಕೊಂಡು ಬಂದ್ರು ಇದು. ಅದೇ ತರನೇ ಇದೂನು ಇದು ಎಲೆಕ್ಟ್ರಾನಿಕ್ ಫ್ಲಾಶ್ ಗನ್ ಇರ್ಲಿಲ್ಲ ಅವಾಗ. ಇದು ಬಲ್ಬ್ ಫ್ಲಾಶ್ ಅಂತ ಹೇಳಿದ್ದೆ. ಪ್ರತಿ ಒಂದು ಫೋಟೋ ತೆಗಿಬೇಕಾದ್ರೂ ಇಲ್ಲೊಂದು ಬಲ್ಬ್ ಫಿಕ್ಸ್ ಮಾಡ್ಬೇಕಾಗಿತ್ತು. ಫಿಕ್ಸ್ ಮಾಡಿ ನಾನು ಫೋಟೋ ತೆಗೆದ ತಕ್ಷಣ ಆ ಬಲ್ಬು ಸೇಮ್ ಫ್ಲಾಶ್ ತರ ಫ್ಲಾಶ್ ಹೊಡೆದು ಆ ಬಲ್ಬ್ ಬರ್ನ್ ಆಯ್ತಾ ಇತ್ತು. ಅದಕ್ಕೆ ನಾನು ಬಲ್ಬ್ ನ ರೀಪ್ಲೇಸ್ ಮಾಡ್ಬೇಕಾಗಿತ್ತು. ಪ್ರತಿ ಒಂದು ಫೋಟೋಗೂ ಒಂದೊಂದು ಬಲ್ಬ್ ನಾವು ಚೇಂಜ್ ಮಾಡ್ಬೇಕಾಗಿತ್ತು. ಇದನ್ನ ಬಲ್ಬ್ ಫ್ಲಾಶ್ ಅಂತಲೇನೆ ಹೇಳೋದು. ಹಾಗೇನೆ ಇವೆಲ್ಲ ಬಾಕ್ಸ್ ಕ್ಯಾಮ್ರಾಗಳು ಅಂತ ಹೇಳಿದ್ದೆ. ಇದಕ್ಕೆ ಫೋಕಸಿಂಗ್ ಏನು ಇರ್ಲಿಲ್ಲ, ಏಮ್ ಅಂಡ್ ಶೂಟ್ ಕ್ಯಾಮ್ರಾ ಡೈರೆಕ್ಟ್ ಆಗಿ. ಮತ್ತೆ ಇದರಲ್ಲಿ ಆವಾಗ್ಲೇನೆ ಎಷ್ಟು ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಅಂದ್ರೆ, ಇವೆಲ್ಲ ದೀಸ್ ಆಲ್ ವೇಸ್ಟ್ ಲೆವೆಲ್ ಕ್ಯಾಮ್ರಾಸ್ ಅಂತ. ಇವಾಗ ನಾನು ಇಲ್ಲಿಂದನೇ ಇದನ್ನ ನಾನು ಇಲ್ಲಿ ಪಿಕ್ಚರ್ ನೋಡ್ಬೋದು. ಇದು ವ್ಯೂ ಫೈಂಡರ್ ಇಲ್ಲಿ ಇಟ್ಟಿದ್ದಾರೆ. ಮತ್ತೆ ಇದು ವರ್ಟಿಕಲ್ ಆಯ್ತು. ನಾನು ಹಾರಿಜೆಂಟಲ್ ಆಗಿ ತೆಗಿಬೇಕು ಅಂದ್ರೆ ಕ್ಯಾಮ್ರಾ ಹೀಗೆ ಇಟ್ಕೊಂಡ್ರೆ ಇಲ್ಲೂ ಎರಡೆರಡು ಕಡೆ ವ್ಯೂ ಫೈಂಡರ್ ಇಟ್ಟಿದ್ದಾರೆ ಈ ಕ್ಯಾಮ್ರಾದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಇದೂನು ಒಂದು 70-80 ವರ್ಷ ಹಳೇದಿರ್ಬೇಕು. ಇದೊಂದು ಬ್ರೋನಿಕಾ ಅಂತ ಹೇಳಿದ್ದೆ. ಇವೆಲ್ಲ ಮೇಡ್ ಇನ್ ಇಂಗ್ಲೆಂಡ್ ಇದು. ಮತ್ತೆ ಇದೂನು ತುಂಬಾನೇ ಸ್ಮಾಲೆಸ್ಟ್ ಕ್ಯಾಮ್ರಾ ಇದು. ಇದೂನು 16mm ಫಿಲಿಂ ಅಂತ ಹೇಳಿದ್ದೆ. ಇದು ವರ್ಕಿಂಗ್ ಕಂಡೀಷನ್ ಇದೆ ಇನ್ನು. ಇದು ಯಶಿಕಾ EM ಅಂತ ಹೇಳಿದ್ದೆ. ಇದೂನು ಟ್ವಿನ್ ಲೆನ್ಸ್ ರಿಫ್ಲೆಕ್ಷನ್ ಕ್ಯಾಮ್ರಾ ಅಂತ ಹೇಳಿದ್ದೆ. ಇದೆಲ್ಲ ವರ್ಕಿಂಗ್ ಕಂಡೀಷನ್ ಇದೆ ಇನ್ನೂನು. ಇದೂನು ಸಾಮಾನ್ಯವಾಗಿ 40-45 ವರ್ಷದ ಕ್ಯಾಮ್ರಾ ಇವೆಲ್ಲಾನು. ಇದೆಲ್ಲ ಬಾಕ್ಸ್ ಕ್ಯಾಮ್ರಾನೇ ಬರುತ್ತೆ. ಇದೂನು ಎಲೆಕ್ಟ್ರೋ 35 ಅಂತೇಳಿ ತುಂಬಾ ವರ್ಷ ಆಯ್ತು. ಇದೂನು ಮೇಡ್ ಇನ್ ಜಪಾನ್. ಇದು ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಇದು ಒಲಂಪಸ್ ಪೆನ್ ಕ್ಯಾಮ್ರಾ ಅಂತ ಹೇಳಿದ್ದೆ. ಇದು ತುಂಬಾನೇ ಕಾಂಪ್ಯಾಕ್ಟ್ ಮತ್ತೆ ತುಂಬಾ ಸ್ಮಾರ್ಟ್ ಕ್ಯಾಮ್ರಾ ಇದು. ಇದು ಕ್ಲಿಕ್ 3 ಅಂತ ಹೇಳಿದೆ. ಇದು ಕ್ಲಿಕ್ 1, ಕ್ಲಿಕ್ 2, ಕ್ಲಿಕ್ 3, ಕ್ಲಿಕ್ 4 ಅಂತ ಹೇಳಿದೆ. ಒಂದು 4-5 ಮಾಡ್ಲಿದೆ. ಇದೂನು ಆಗ್ಫಾ ಕ್ಯಾಮ್ರಾ. ಇದು ಆಗ್ಫಾ 200 ಅಂತ ಹೇಳಿದ್ದೆ. ಇವೆಲ್ಲ ತುಂಬಾ ಸ್ಮಾಲ್ ಕಡಿಮೆ ಬಡ್ಜೆಟ್ ಕ್ಯಾಮ್ರಾಗಳು, ಅಮೇಚರ್ ಕ್ಯಾಮ್ರಾಸ್. ಇದೆಲ್ಲ 35mm. ಮತ್ತೆ ಇದು ಮಾಮೂಲಿ ಎಲೆಕ್ಟ್ರಾನಿಕ್ ಫ್ಲಾಶ್. ಇದೆಲ್ಲ ರಷ್ಯನ್ ಮೇಡು, ಜರ್ಮನ್ ಮೇಡು, ಎಲ್ಲ ಬೇರೆ ಬೇರೆ ಮೇಕಿಂಗ್ ಕ್ಯಾಮ್ರಾಸ್ ಇದೆ.
ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಮಾಮೂಲಿ ಇದು 120 ಟ್ವಿನ್ ಲೆನ್ಸ್ ರಿಫ್ಲೆಕ್ಷನ್ ಅಂತ ಹೇಳಿದ್ದೆ. ಅದೇ ತರನೇ ಇದು 35mm ನಲ್ಲೇನೆ ಟ್ವಿನ್ ಲೆನ್ಸ್ ರಿಫ್ಲೆಕ್ಷನ್. ಇದು ತುಂಬಾನೇನೆ ಬಹಳ ತುಂಬಾ ಒಳ್ಳೆ ಮಾಡಲ್ ಕ್ಯಾಮ್ರಾ. 35mm ನಲ್ಲಿ ಟ್ವಿನ್ ಲೆನ್ಸ್ ನಾವು ನೋಡಿರ್ಲಿಲ್ಲ. ನನಗೆ ಬಹಳನೇ ಖುಷಿ ಆಯ್ತು ಈ ತರದ್ ಒಂದು ಕ್ಯಾಮ್ರಾ ಇದೆ ಅಂತ ಹೇಳಿದ್ದೆ. 35mm ನಲ್ಲಿ ಟ್ವಿನ್ ಲೆನ್ಸ್ ಇದು ಅಷ್ಟೇ. ಇದು ಒಂದು ಸ್ಮಾಲೆಸ್ಟ್ ಮೂವಿ ಕ್ಯಾಮ್ರಾ. ಇದು ಸ್ಟಿಲ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಇದು 8mm. ಇದು ವೈಂಡ್ ಮಾಡಬೇಕು. ವೈಂಡ್ ಆದ್ಮೇಲೆ ಇದು ನೀವು ಶಬ್ದ ಕೇಳ್ಬೋದು. ಇದು ಸ್ಟಿಲ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಇದು ಈ ತರ ಬರುತ್ತೆ ಸ್ಪೂಲು. ಇದು ಫಿಲಿಂ ಲೋಡ್ ಆಗಿರೋ ಸ್ಪೂಲ್ ಇರುತ್ತೆ. ಲೋಡ್ ಆಗಿರೋ ಸ್ಪೂಲ್ ನ ನಾವು ಇಲ್ಲಿಂದ ಇಲ್ಲಿ ಫಿಕ್ಸ್ ಮಾಡಿ ಆಮೇಲೆ ಇದನ್ನ ಎಂಟಿ ಸ್ಪೂಲ್ ನ ಇಲ್ಲಿ ಹಾಕ್ಬೇಕು. ಇಲ್ಲಿ ಹಾಕಿ ಇದ್ರ ಒಳಗಡೆಯಿಂದ ಕನೆಕ್ಟ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿ ಆಮೇಲೆ ಡೋರ್ ಕ್ಲೋಸ್ ಮಾಡಬೇಕು. ಇದೆಲ್ಲ ಡಾರ್ಕ್ ಪ್ರೋಸೆಸ್ ಅಲ್ಲಿ ಆಗೋದು. ಇದು ಕ್ಲೋಸ್ ಆದ್ಮೇಲೆ ವೈಂಡ್ ಮಾಡಿ ನಾವು ಶೂಟ್ ಮಾಡಿದ್ರೆ ಫಿಲಿಂ ಶೂಟ್ ಆಗುತ್ತೆ. ಆಮೇಲೆ ಅದನ್ನ ತೆಗೆದು ಪ್ರೋಸೆಸ್ ಆದ್ಮೇಲೆ ಮತ್ತೆ ಉಪಯೋಗಿಸ್ಬೇಕು. ಇದು ತುಂಬಾನೇ ಸ್ಮಾಲೆಸ್ಟ್ ಮೂವಿ ಕ್ಯಾಮ್ರಾ. ಎಷ್ಟು ವರ್ಷ ಹಳೇದು ಸರ್ ಇದು? ಇದು ಒಂದು 60-70 ವರ್ಷ ಹಳೇದು. ಸರ್ ಎಷ್ಟಿದೆ ಕ್ಯಾಮ್ರಾ? ನನ್ನ ಹತ್ರ ಒಂದು ಅಪ್ರಾಕ್ಸಿಮೇಟ್ ಒಂದು 100 ಕ್ಯಾಮ್ರಾ ಇದೆ. ನಾನು ಸ್ವಲ್ಪ ಇಲ್ಲಿ ತಗೊಂಡ್ ಬಂದಿದ್ದೀನಿ, ತೋರ್ಸೋಣ ಅಂತ ಹೇಳಿದ್ದೆ. ನಮ್ಗೆ ನಮ್ಮ ಸಿಟಿ ಇನ್ಸ್ಟಿಟ್ಯೂಟ್ ಎಲ್ಲ ಸ್ನೇಹಿತರು ಇವತ್ತು ವರ್ಲ್ಡ್ ಫೋಟೋಗ್ರಫಿ ಡೇ, ನೀವು ಕ್ಯಾಮ್ರಾ ಯಾವ್ದಾದ್ರು ಇದ್ರೆ ಡಿಸ್ಪ್ಲೇ ಕೊಡಿ ಅಂತ ಹೇಳಿದ್ದೆ. ತುಂಬಾ ಒಳ್ಳೆ ಸೌಜನ್ಯದಿಂದ ನಮ್ಮನ್ನ ಇಲ್ಲಿ ಕರೆದು ನಮ್ಗೆಲ್ಲ ಜಾಗ ಎಲ್ಲ ಮಾಡಿ ಕೊಟ್ಟು ನಾನು ತುಂಬಾನೇ ಅವ್ರನ್ನ ನೆನ್ಸ್ಕೊಂಡು ತುಂಬಾನೇ ಖುಷಿ ಪಡ್ತೀನಿ. ಬಹಳ ಒಳ್ಳೆ ಜನ ಇದ್ದಾರೆ ಇಲ್ಲಿ ಅಂತ ಹೇಳಿದ್ದೆ. ತುಂಬಾ ಖುಷಿ ಪಡ್ತೀನಿ. ಮತ್ತೆ ಇನ್ನೊಂದು, ಇವು ಸಹ ನನ್ನ ಹತ್ರ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಕಲೆಕ್ಷನ್ಸ್ ಇದೆ. ಇದೊಂದು 70-80 ವರ್ಷದ ಹಳೆ ಫೋಟೋಗ್ರಾಫ್ಸ್. ಇದು 80 ವರ್ಷ ಆದ್ರೂನು ಇನ್ನೂ ಒಂದು 80 ವರ್ಷ ನಾವು ಇಟ್ಕೋಬಹುದು, ಅಷ್ಟು ಚೆನ್ನಾಗಿದೆ. ಈ ಬ್ಲಾಕ್ ಅಂಡ್ ವೈಟ್ ನ ಅವರು ಸೂಪರ್ ಇಂಪೋಸ್ ಮಾಡಿದ್ದಾರೆ. ಇವಾಗ ನಾವು ಫೋಟೋಶಾಪ್ ನಲ್ಲಿ ಅಷ್ಟು ಒದ್ದಾಡ್ಕೊಂಡು ಮಾಡ್ಬೇಕು, ಅದನ್ನ ಅವ್ರು 80 ವರ್ಷದ ಹಿಂದೆ ಡಾರ್ಕ್ ರೂಮ್ ನಲ್ಲಿ ಮಾಡಿದ್ದಾರೆ. ಇದು ಸೂಪರ್ ಇಂಪೋಸ್. ಈ ಇನ್ನ ಯಾವುದೇ ಕಾರಣಕ್ಕೂ ಇವತ್ತು ಪ್ರಿಂಟ್ ಮಾಡಿದ್ರು ಅದಕ್ಕಿನ್ನ ಹೆಚ್ಚಿಗೆ ಬಾಳ್ಕೆ ಇದೇ ಬರುತ್ತೆ ಅಂತೇಳಿ ನನ್ನ ನಂಬಿಕೆ. ಇದೆಲ್ಲ ನನ್ನ ಫೋಟೋಗ್ರಾಫ್ಸ್ ಕಲೆಕ್ಷನ್ಸ್.